ಎಂತ ಮಾತಾಡೋದು? ನಮ್ಮೂರ್ ಬನ್ನೇರ್ಘಟ್ಟ. ನಾವು ಇಲ್ಲಿ ಸಂತೋಷ್ ಅವ್ರ ಹತ್ರ ತಗೊಂಡಿರೋದು. ಅವ್ರ ಘಾಟಿಯಿಂದ ತಗೊಂಡ್ ಬಂದಿದ್ರಂತಲ್ಲ, ಆ ಊರಿಂದ ತಗೊಂಡ್ ಬಂದಿದ್ವಿ. ಇಲ್ಲ, ನಾವು ಸಾಕಕ್ಕೆ ತಗೊಂಡಿರೋದು. ಇಲ್ಲ, ಮನೇಲಿ ಸಾಕಕ್ಕಷ್ಟೇ. ಮನೇಲಿ ಇರ್ಬೇಕು ಅಂತ. ಮುಂಚೆ ಇತ್ತು, ಬಟ್ ಅದ್ ಸೇಲ್ ಮಾಡಿ ಇದ್ ತಗೊಂಡಿರೋದು. ಈಗ ಒಂದೇ ಚೆನ್ನಾಗಿದೆ ಅಂತ ತಗೊಂಡಿದ್ದೀವಿ. 6,35,000. ಖುಷಿ ಆಗ್ತಿದೆ. ಖುಷಿ ಆಗಿದೆ. ಅವ್ರ ಜೊತೆ ಮಾತಾಡಿದ್ದು, ಅವ್ರ ಜೊತೆ ಕುತ್ಕೊಂಡು ವ್ಯವಹಾರ ಮಾಡಿರೋದು ತುಂಬಾ ಖುಷಿ ಇದೆ. 2 ನೀವು ಬೇರೆ ಪ್ರೊಫೆಷನ್ ಹೋಗ್ಬೋದಿತ್ತು. ಯೂತ್ ಆಗಿ ಒಬ್ರು ಹೆಣ್ಮಗುವಾಗಿ ನೀವು ಎತ್ಕೊಳ್ ಕಟ್ಟಾಗಿ ವ್ಯಾಪಾರಕ್ಕೆ ಬಂದು ಕುತ್ಕೊಂಡಿದ್ದೀರಾ. ತುಂಬಾ ಖುಷಿ ಆಯ್ತು ನೋಡಿ. ವ್ಯಾಪಾರ ಹೆಂಗ ಅನ್ಸ್ತು ಮೇಡಮ್? ಚೆನ್ನಾಗಿತ್ತು. ನೀವು ಎತ್ತುಗಳು ಹಸುಗಳೆಲ್ಲ ನೀವು ಯಾವಾಗಿಂದ ಕಟ್ತಾ ಇರೋದು? ನಮ್ ತಾತಗ ಅವಾಗಿಂದನೂ ಇದೆ, ಬಟ್ ಇವಾಗ ನಮ್ಮ ಅಪ್ಪ ಆದ್ಮೇಲೆ ಇವಾಗ ನಾನು ನನ್ನ ತಮ್ಮ ಸೇರಿ ಕಟ್ತಾ ಇದೀವಿ. ಓಕೆ, ವ್ಯಾಪಾರಕ್ಕೆ ಬಂದು ಕುತ್ಕೊಳ್ಳಕ್ಕೆ ಅಂತ ದೊಡ್ಡದವರೇ ಎದುರ್ಕತ್ತಾರೆ. ನೀವು ಹೆಣ್ಮಗುವಾಗಿ ವ್ಯಾಪಾರ ಕಟ್ಟಿದ್ರಾ? ವ್ಯಾಪಾರ ಹೆಂಗಿತ್ತು? ಚೆನ್ನಾಗಿತ್ತು. ಎಷ್ಟಿಗಾಯ್ತು ಮೇಡಮ್ ವ್ಯಾಪಾರ? 6,35,000. 6,30,000. ಇದು ಏನ್ ಚಂದ ಅಂತ ನೀವು ನೋಡಿ ತಗೊಂಡ್ರ? ಹಳ್ಳಿಕರ್ ಅದೊಂದೇ ಬ್ರ್ಯಾಂಡ್, ಅದೇ ಚಂದ ಅಲ್ವಾ? ಹೌದು. ಎಷ್ಟಲ್ಲ ಐತೆ ಮೇಡಮ್? 2. ನೀವು ಮನೇಲಿ ಇವಾಗ ಹಳ್ಳಿಕರ್ ಎತ್ತುಗಳು ಎಷ್ಟೈತೇವೆ? ಇದೆ ಫಸ್ಟ್, ಬಟ್ ಸೇಲ್ ಮಾಡಿದ್ವಿ. ಅದೇ ಕೊಡೋದು ತಗೊಳ್ಳೋದು ಮಾಡ್ತಾ ಇದ್ದೀರಾ? ಮೂಲತಃ ರೈತರೇ ನೀವು? ಓಕೆ, ಹಳ್ಳಿಕರ್ ರೈತರಾಗೆ ಉಳಿದಿದ್ದೀರಾ ಮೇಡಮ್. ಅದ್ರ ಬಗ್ಗೆ ಏನ್ ಹೇಳಿ, ಬೇರೆ ಯೂತ್ಸ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಉಳಿಸ್ಬೇಕಷ್ಟೇ. ಅದೇ ಬೇರೆ ಪ್ರೊಫೆಷನ್ ಮಾಡ್ಬೋದಲ್ಲ? ಅಂದ್ರೆ ಹೊರಗಡೆ ಎಲ್ಲೂ ಕಲ್ಸಲ್ಲ, ಸೊ ಮನೇಲಿ ಇಟ್ಕೊಂಡು ಮಾಡ್ಬೋದಲ್ಲ ಅಂತ ಇದೊಂದು ಚಾಯ್ಸ್ ಅಷ್ಟೇ. ತುಂಬಾ ಖುಷಿ ಆಯ್ತು ಮೇಡಮ್. ಈಗ ಸಂತೋಷ್ ಅವ್ರ ಜೊತೆ ಇದು ಮಾಡ್ಕೊಂಡ್ರಲ್ಲ, ಅವರು ಹೇಗೆ ನಿಮ್ ರೆಸ್ಪಾನ್ಸ್ ಮಾಡಿದ್ರು? ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಏನಾದ್ರು ಕಡಿಮೆ ಪ್ರೈಸ್ ಗೆ ಅಂದ್ರೆ ಸ್ವಲ್ಪ ಒದ್ದಾಟ ಆಯ್ತು, ಆದ್ರೂ 6,35,000 ಆಗಿದೆ. ಅವರು ಸ್ಟಾರ್ಟಿಂಗ್ ಎಷ್ಟು ಕೇಳಿದ್ರು ಸರ್? ಅದು ಬಂದು ಇವಾಗ ಭಾರಿ ಬೇಡಿಕೆ ಇತ್ತು. ಇದರಲ್ಲಿ ಘಾಟಿ ಪರ್ಸನ್ ನಾವು ತಗೊಂಡ್ಬಂದಿದ್ದು, ಸಂತೋಷನ ತಗೊಂಡಿದ್ದು. ಅಲ್ಲೂ ಬೇಡಿಕೆ ಇತ್ತು, ಬಟ್ ಇವು ವಾರದಿಂದ ನಮಗ್ ಕೊಡಿ ಅಂತ ಹೇಳಿ ಸುಮಾರು ಜನ ಇತ್ತು. ಆಮೇಲೆ ಇಂಪಾರ್ಟೆಂಟ್ ಪಾಪ ರಾತ್ರಿ 2 ಗಂಟೆಯಿಂದ ಬಂದು ಸೋಮನು ಕಾದಿದ್ದ, ಮಿಸ್ ಆಯ್ತಿಲ್ಲ. ಬಟ್ ಏನ್ ಮಾಡೋದಂದ್ರೆ ಇವರಿಬ್ರು ನಮ್ಗೆ ಭಾರಿ ಬೇಕಾದವರು. ಅದಕ್ಕೋಸ್ಕರ ಇವ್ರಿಗಾಗಿನೇ ಈ ಎತ್ತನ ಯಾರಿಗೂ ಕೊಡಬಾರ್ದಣ್ಣ, ನಮ್ಗೆ ಬೇಕು ಅಂತ ಹೇಳಿ ಎಲ್ಲರಿಗೂ ಮುಂದೆ ವ್ಯಾಪಾರ ಮಾಡಿ ಕ್ಲಿಯರ್ ಮಾಡ್ಕೊಂಡು. ಇಲ್ಲ ಸರ್, ವರ್ತೂರ್ ಸಂತೋಷ್ ಅವ್ರು ಇವ್ರು ಇವಾಗ 6,30,000 ತಗೊಂಡ್ರು. ವರ್ತೂರ್ ಸಂತೋಷ್ ಎಷ್ಟು ಕೇಳಿದ್ರು? ಕೇಳಿದ್ರು ಯಾರೋ 8 ಲಕ್ಷ ಕೇಳ್ತಾರೆ, 9 ಲಕ್ಷ ಕೇಳ್ತಾರೆ, ಹಂಗ ಹಿಂಗ ಅಂತ. ಬಟ್ ಒಂದ್ ಹೆಣ್ಮಗ ಬಂದು ವ್ಯಾಪಾರ ಕೇಳ್ತಾರಣ್ಣ, ದೇವರಣ್ಣ ದುಡ್ಡು ಮಗ ನೋಡ್ಬೇಡ, ಒಂದ್ ವ್ಯಕ್ತಿತ್ವನ ಇದ್ ಮಾಡಿ ಕೊಡೋಣ ಅಂದಿದ್ದ. ಪಾಪ ಅವ್ರು ಏನು ಮಾತಾಡೇ ಇಲ್ಲ ಅಣ್ಣ. ಇವ್ರಿಬ್ರ ಹತ್ರನು ಮಾತಾಡಿಲ್ಲ, ಕೇಳಿಲ್ಲ. ಕಿರ್ಸ್ತಾಡೋದು ಅದು ಇದು ಹೇಳೋದು ದುಡ್ಡು ನ್ಯಾಯ ಏನಿಲ್ಲ. ಸಂತೋಷ ಕೊಟ್ಟವ್ರೆ, ಸಂತೋಷ ಬದುಕಿ ಅಂತೇಳಿ ಖುಷಿಯಾಗಿರ್ತಾರೆ. ಅಕ್ಕ ಫುಲ್ಲು ಮುಂದೆಯಿಂದ ಜೈ ಹಳ್ಳಿಕರ್, ಜೈ ಹಳ್ಳಿಕರ್.